ಒಂದು ದಶಕದಲ್ಲಿ ಧಾರ್ಮಿಕ ಸ್ವರೂಪಗಳು ಮತ್ತು ವೈಯಕ್ತಿಕ ನಂಬಿಕೆ ಆಚರಣೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವರ್ಗಗಳ ಜನರೊಂದಿಗೆ ನಡೆಸಿದ ಸಂದರ್ಶನಗಳ ಸಾರವೇ ಈ ನೆಲದ ಸಿರಿ ಸರಣಿ. ಧಾರ್ಮಿಕತೆಯ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ರಾಜಕೀಯ ನೀತಿಗಳು ಮತ್ತು ಸಾರ್ವಜನಿಕ ಸಂವೇದನೆಗಳ ಮೇಲಾಗಿರಬಹುದಾದ ಪರಿಣಾಮಗಳು, ಪಲ್ಲಟಗಳನ್ನು ಅರಿಯುವ ಉದ್ದೇಶವೂ ಇಲ್ಲಿದೆ. ಜನರ ದಿನನಿತ್ಯದ ಬದುಕಲ್ಲಿ ಬೆಸೆದುಕೊಂಡಿರುವಂತಹ ಧಾರ್ಮಿಕ ನಂಬಿಕೆಗಳನ್ನು ಪರಾಮರ್ಶಿಸಲು ಬಹುಸಂಸ್ಕೃತಿಗಳ ಕರ್ನಾಟಕದಲ್ಲಿರುವ ಸಂಪನ್ಮೂಲಗಳ ಸಿರಿ ಇಲ್ಲಿ ಅನಾವರಣಗೊಂಡಿದೆ. ನಮ್ಮ ಹೆಸರು ಗೌರಮ್ಮರು, ಚನ್ನಪಟ್ಟಣ ನಾಗವಾರ. ನಮ್ಮ ಯಜಮಾನ್ರವ್ವ ಅವ್ರ ಮನೆ ದೇವ್ರು ಇದು. ನಮ್ಮ ಮನೆ ದೇವರು ಚುಂಚನಗಿರಿ ಬೈರುವ ಸುಳರಿ ಪಡದಮ್ಮ ಬೋರೆ ದೇವ್ರು. ನಮ್ಮ ಅಮ್ಮನ ದೇವ್ರಲ್ವ ಇದು, ಅಜ್ಜಿ ದೇವ್ರು. ಎಲ್ಲ ಬರ್ತಾರಲ್ವೇ, ನಮಗೂ ಏನೋ ಒಳ್ಳೇದಾದೇನೋ ಅಂತ ನಾವು ಇಲ್ಲಿ ಬೆಟ್ಟಕ್ಕೆ ಬರ್ತಾ ಇದ್ವಿ. ನಾವು 17 ಸತಿ ಬಂದಿದ್ವಿ. ಶಿವರಾತ್ರಿ ಬರ್ತದಲ್ಲ, ಬರ್ತಾ ಇರ್ತೀವಿ. ನಾವು ಸುಮಾರು 7 ಗಳ್ಳಿಯಿಂದ ಬರ್ತೀವಿ. ಅದು ಎಷ್ಟು ಮೈಲಿ ಆಗುತ್ತ ಗೊತ್ತಿಲ್ಲ. ಕಾವೇರಮ್ಮನ ಮಳೆ ಬಿಟ್ರೆ ಬರೀ ಕಾಲ್ದಾರಿ ಇಲ್ಲಿ ಹಿಂಗೆ ಬೆಟ್ಟದಲ್ಲೇ ಬರಬೇಕು. ಒತ್ತಡ ಸಂದ್ ಗಂಟೆ ನಡಿಬೋದು, ಇಲ್ಲ ಒಂದ್ ಗಳಿಗೆ ಮಲಗಿರ್ಬೋದು, ಇಲ್ಲ ಅಂದ್ರೆ ಒಂದ್ ರಾತ್ರಿ ಅಲ್ಲಿ ತಂಗಿರ್ಬೋದು. ಬರೋರು 15 ದಿವಸ ಬರ್ತಾರೆ ನಡಿನಾರ್ದೇರು. ನಾವು 4 ದಿವಸ 3 ದಿವಸ 5 ದಿವಸಕ್ಕೆ ಮೆಟ್ಲ ಊಟ ಎಲ್ಲ ಕೊಡ್ತಾರೆ. ಊಟ ಎಲ್ಲಿ ಸಿಗ್ತದಲ್ಲಿ ಅರ್ಕೆ ಮಾಡ್ಕೊಂಡು ಕೊಡ್ತಾರೆ. ಊಟ ಮಾಡ್ಕೊಂಡ್ ಬರ್ತಾರೆ. ಶಿವರಾತ್ರಿ ಹಬ್ಬ ಒಂದು 6 ಆದೆ 15 ದಿವಸ ಆದೆ ನಮಗೆ ಜನ ರಸ್ ಆಗಿರ್ತದೆ. ತೇರ್ ಎಳಿತಾರಲ್ಲ, ಎಲ್ಲ ನೋಡು ಸಲುವಾಗಿ ಸೇರ್ಕೊಂಡ್ಬಿಟ್ಟಿರ್ತದೆ. ದೇವಸ್ಥಾನ ಹತ್ರ ಬಂದ್ರೆ 1 ದಿವಸ 2 ದಿವಸ ಇರ್ಬೋದು. ಒಂಟಾಗ ನೆನಿಸ್ತದೆ. ಮಾದಪ್ಪ ಇರ್ಸ್ಕೊಡಲ್ಲ, ಬರು ಪರ್ಸಕ್ ಜನ ಬೇಕಲ್ಲ. ನಮ್ಗೆ ಗೊತ್ತಿಲ್ಲ ಗುರಿ ಇಲ್ಲ ಅವಾಗಿನ ಕಾಲ. ಆಗ ಊಟ ಇಲ್ಲ, ನಾವ್ ಮಾಡ್ಕೊಂಡ್ಕೊ ಬರುವು. ಮಲಿಕೊಳ್ಳುವ ಕಾಸು ಕೊಟ್ಬಿಟ್ಟು ಇಲ್ಲೆಲ್ಲ ಮಲಗಿಲ್ತಿ, ಇಲ್ಲಿಲ್ಲೇ ಮಲಿಕೊಳ್ಳುದು. ಏನ್ ತೊಂದ್ರೆ ಏನಿರ್ಲಿಲ್ಲ. ಎಷ್ಟೇ ಜನ ಪ್ರಸೆ ಬಂದ್ರು ದಷ್ಟ ಭಿನ್ನ ಆಗುತ್ತೆ. ಧೂಳ್ ಕಾಲಲ್ಲಿ ಬಂದಿರ್ತೀವಲ್ ಮೇಡಮ್ ಅವರೇ, ಓಡ್ತಾ ಇರೋದು ಈಗ ಯಾವ ತರ ಬಳಸ್ಕೊಂಡ್ ಬಂದು ಆ ತರ ಬಂದ್ರು. ಈಗ ಈ ಜನ ಎಲ್ಲ ಬರ್ತಾ ಇರೋದು. ಗಣಸರು ಬತ್ತಿದ್ರಂತೆ, ಹೆಂಗಸರು ಬರ್ತಾ ಇರ್ಲಿಲ್ಲ. ಈಗ ಅದಕ್ಕೆ ಅವರು ಹೋಗಿ ನಾಗಮಲೆಗೆ ಸೇರ್ಕೊಂಡ್ಬಿಟ್ಟ ಮಾದಪ್ಪ ಅಂತ ಹೇಳ್ತಾ ಇರೋದು. ಅಲ್ಲಿಗೂ ಹೋಯ್ತದಲ್ಲ ಹೆಂಗಸರು ಜನ, ಅಲ್ಲೂ ಮುಡ್ತಾ ಇಲ್ವೇ. ಇದು ಇಷ್ಟು ವರ್ಷ ನಾವು ಬಂದಿವಿ, ನಮ್ಗೆ ಒಳ್ಳೇದಾಲಿ. 3 ವರ್ಷ ಬಂದ್ರೆ 3 ಕಲ್ಲು, 10 ವರ್ಷ ಬಂದ್ರೆ 10 ಕಲ್ಲ ಜೋಡಿಸ್ತೀವಿ. ಮಾದಪ್ಪ ವಡದಾರ ಕಲ್ ಮಡ್ಬಿಟ್ಬಿಟ್ಟು ಬಂದಿದ್ನಂತೆ. ಆದಿಕ್ ಗೊತ್ತಿಲ್ವಲ್ಲ ಅವ್ರಿಗೆ, ಆದಿ ತೋರ್ ಕಳ್ದ್ ಮಡಗಿದ್ರಂತಲ್ಲ, ಅವ್ರು ವಡದಾರನೋ ಬಳೆನೋ ಕಳ್ದ್ ಮಡ್ಬಿಟ್ಟು ಬರ್ತೀವಿ. ಕಾಲದಲ್ಲಿ ಬರ್ತೀವಿ ನಡ್ಕೊಂಡು ಅವ್ರ ಅರ್ಕೆ ತೀರ್ಲಿ ಅಂತ. ಮಾದೇಶ್ವರಿಗೆ ಬಂದಿವಿ, ನಮ್ಗೆ ಒಳ್ಳೇದಾಲಿ. ನಮ್ ಜಮೀನ್ ವಿಚಾರಕ್ಕೇನೋ, ನಮ್ಮ ಮಕ್ಳಿಗೆ ಒಳ್ಳೇದಾಲಿ, ನಮ್ಮ ಮಕ್ಳಿಗೆ ಒಂದು ಮಗು ಕೊಟ್ಟದೇನೋ, ಇಲ್ಲ ನಮ್ಗೆ ಏನಾರ ಒಂದು ತಿಳ್ಕೊಂಡಿರೋದು ಏನಾರ ಒಳ್ಳೇದಾದೇನೋ ಅಂತ ಏನೋ ಬಂದು ಕೇಳ್ಕತ್ತೀವಿ. ನಮ್ಗೆ ಇದ ತೇರ್ ಎಳಿಸ್ತೀವಿ ಕಣಪ್ಪ, ಚಿನ್ನದ ತೇರ, ನಮ್ಗೆ ಮಗುನ್ ಕೊಡಪ್ಪ ಅಂದಾಗ ಮಗುನ್ ಕೊಟ್ಟಾಗ ಚಿನ್ನದ ತೇರ್ ಎಳಿಸ್ತಾರೆ. ನಾವು ನಮ್ ದೇವ್ರು ಪಡದ್ಲಮ್ಮ, ಚೌಡಮ್ಮ, ತಗಡೂರಯ್ಯ, ಒಬ್ಬರಪ್ಪ, ಮುದ್ದುರಮ್ಮನ ಇವ್ ಮಾಡ್ತಾ ಇರ್ತೀವಿ. ದೇವ್ರ ಕೈ ಮುಗಿಬೇಕು ಅಂದ್ರೆ ಸುತ್ತ ದೇವಸ್ಥಾನ ಇರ್ತಾವಲ್ಲ, ಅದ್ ಕೈ ಮುಕ್ಕೋತೀವಿ. ಬೆಳಗ್ಗೆ ಕೋಟ ಎಲ್ಲ ಮಡಗಿರ್ತೀವಿ, ಕಳಸ ಪೂಜ್ತೀವಿ. ವಾರ ಒಪ್ಪತ್ತು ಮಾಡ್ತೀವಿ. ಸೋಮವಾರ, ಮಂಗಳವಾರ, ಶುಕ್ರವಾರ ನಮ್ ದೇವ್ರ ಕೈ ಮುಕ್ಕೊಂಡು ಮಾದಪ್ಪನ ಫೋಟೋ ಮಡಿಕೊಳ್ಳಿ. ಅಂಟು ಮುಂಟು ಮಾಡಬಾರ್ದಂತಲ್ಲ ಮಾದಪ್ಪನಿಗೆ, ಮಾಂಸ ಏನು ತಿನ್ಬಾರ್ದಂತಲ್ಲ. ಇದು ಸೂತ್ ಕಪಾತ್ಗೆ ಏನು ಆಗುತ್ತಿಲ್ವಂತಲ್ವ ಮಾದಪ್ಪನಿಗೆ, ಅದಕ್ಕೆ ಅದು ಅದೇನು ಮಾಡಬಾರ್ದು ಅಂತಾರ ನಾವು ಮಾಡಲ್ಲ. ಅದು ನಮ್ ದೇವ್ರಿಗೆ ನಾವು ಏನು ಅಂಟು ಮುಂಟು ಮಾಡುವಂಗಿಲ್ಲ. ಸಿಹಿ ಮಾಡೋದು ಬೆಲ್ದನ. ತಗಡೂರ್ ಏನ್ ಫೋಟೋ ಮಡಿಕೊಳ್ಳಿಲ್ಲ. ಹೋಯ್ತಿವಿ ನಮ್ ದೇವ್ರಿಗೆ ಹೋಯ್ತಿವಿ, ನಾವ್ ಅವೆಲ್ಲ ಮಡಿಕೊಳ್ಳೋದಿಲ್ಲ. ಲಿಂಗದ ದೇವ್ರಲ್ಲ. ಈಗ ಯಾರು ಅಕಸ್ಮಾತ್ ಹೊರಗಡೆ ಆಗಿರೋರು ಮನೆಗಳಲ್ಲಿ ಇರ್ತಾರ, ಅವೇನೋ ಮುಟ್ಟು ಬಿಡ್ತಾರ, ಅವೆಲ್ಲ ಅಂಟು ಮುಂಟಾಯ್ತೇವೆ ಅಂತ ಮಡಿಕೊಳ್ಳೋದು. ನಾವು ಶ್ರಾವಣ ಶನಿವಾರ ಒಬ್ಬರಪ್ಪ ನಾವು ಸಿಹಿ ಮಾಡ್ಬೇಕಲ್ಲ, ಕಾಲು ಕೈ ಮಕ್ಕ ತೊಳ್ದಿ, ಮೈ ತೊಳ್ದಿ, ಅರ್ಶಿನ ಕುಂಕುಮ ಇಕ್ಕಿ ಅದಕ್ಕೆ ಬೆಲ್ದಾನ ಮಾಡಿ ಬಸನ್ ತೋರ್. ಆಮೇಲೆ ನಾವು ಉಪವಾಸ ಇದ್ದವರು ಬಾಳೆ ಎಲೆ ಮೇಲೆ ಅನ್ನ ಅಸ್ತೀವಿ, ಒಪ್ಪತ್ತು ಬಿಡ್ತೀವಿ. ಅವರು ಬಾಡ್ ಮಾಡೋರು ದೇವ್ರು ಪೂಜಿಸ್ತಾರೆ, ಅವರು ಮಟನ್ ಮಾಡ್ತಾರೆ. ನಾವು ಕಾಶಿ, ಆಮೇಲೆ ಈ ಕಡೆ ಇದಕ್ಕೆಲ್ಲ ಹೋಗಿದ್ದೀವಿ. ಧರ್ಮಸ್ಥಳ, ಉಡುಪಿ, ಈ ಕಡೆ ಎಲ್ಲ ಹೋಗಿದ್ದೀವಿ. ಕೋಟಿ ಲಿಂಗೇಶ್ವರ, ಓಂ ಶಕ್ತಿಗೆ ಹೋಯ್ತಿವಿ. ಏನೋ ಸುಮಾರು ಜನ ಹೋಯ್ತೈತೆ, ಆಗಿಂದ ನಮ್ಗೆ ಗೊತ್ತಿಲ್ಲ. ಅವರು ನಮ್ಮ ಮತ್ಕೇರು ಕರ್ಕೊಯ್ತಾವ್ರು 2 ವರ್ಷ ತಂದು ಹೋಯ್ತಾರೆ. ಓಂ ಶಕ್ತಿ ಮಾಲೆ ಹಾಕೊಂಡು ಇಳ್ಮುಡಿ ಕಟ್ಕೊಂಡು ಅದೇ ಕೆಂಪಟ್ಟೆಲಿ ಪ್ರದರ್ಶನ ಮಾಡಿವಿ, ಪೂಜೆ ಮಾಡ್ಕೊ ಬಂದಿವಿ. ಅಪ್ಪನ ಮನೆ, ಗಂಡು ಮನೆ ದೇವ್ರು ಅವೆಲ್ಲ ಮಾಡ್ಬೇಕು. ದೇವ್ರು ಮಾಡ್ದಾದ್ಮೇಲೆ ನಾವ್ ಏನ್ ಮಾಡಿದ್ರಿ ಅಂದ್ರೆ ಎಷ್ಟೇ ಬರ್ತದೆ ಉಣ್ಕೋತೀವಿ. ಏನೋ ದೇವ್ರು ಒಳ್ಳೇದ್ ಮಾಡೋಣ, ಇರು ಮಕ್ಕಳು ಒಳ್ಳೇದಾದೇನೋ ಅಂತ ಕೈ ಅಷ್ಟೇ. ನಮ್ಗೆ ಎಷ್ಟೇ ಕೊಟ್ರು, ಆಭರಣ ಕೊಟ್ರು ನಮ್ಗೆ ಎಟ್ತಾ ಇಲ್ಲ. ಊಟಕ್ಕಾರು ನೆಮ್ಮದಿ ಅಲ್ಲಿ ಏನ್ ಸಾಕಾದದ ಹೇಳಿ. ಇಷ್ಟಪ್ಪ ಊಟ, ನಮ್ಮ ಮಕ್ಳು ಒಳ್ಳೇದಾಲಿ, ಇರು ಮಕ್ಳು ಒಳ್ಳೇದಾಲಿ, ನೆಮ್ಮದಿ ಕೊಡ್ಲಿಕ್ಕೆ. ಎಲ್ಲಾರ ಕರ್ದತ್ತಕ್ಕೆ ದೇವ್ರಗಳಿಗೆಲ್ಲ ಹೋಗಿರ್ತೀವಿ, ಬರ್ತೀವಿ. ಹೋಗುವಾಗ ಒಂದ್ ಬಟ್ಟೆ, ಬರುವಾಗ ಒಂದ್ ಬಟ್ಟೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಣ ಸೆಳೆಯುವ ನೋಟ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು. ಮತ್ತಷ್ಟು
ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.